ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ನಮ್ಮ KSRTC ಕ್ಷೇತ್ರ ದರ್ಶನದ ಭಾಗ 3 ವಿಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ. ಇದು ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರಿಗೆ ಇರುವ ಕಲ್ಯಾಣಿ. ಇದು ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಿರುವಂಥದ್ದು. ಬನ್ನಿ ನಾವು ದೇವಸ್ಥಾನವನ್ನು ಹೋಗೋಣ. ಈ ಗೋಪುರವನ್ನು ಕೂಡ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಕಟ್ಟಲ್ಪಟ್ಟಿತು. ಇಲ್ಲಿ ಮೇನ್ ಬೋರ್ಡಲ್ಲೇ ನೀವು ನೋಡ್ಬೋದು, ಶ್ರೀ ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬರೆದಿದೆ. ಅರ್ಜುನ ಇನ್ನೊಂದು ಹೆಸರು ಕಪಿಧ್ವಜ ಅಂತ. ಯಾಕಂದರೆ ಅವನ ಧ್ವಜದಲ್ಲಿ ಕಪಿ ಅಂದರೆ ಆಂಜನೇಯ ಇದ್ದ ಅನ್ನೋದಕ್ಕೆ ಕಪಿಧ್ವಜ ಅಂತ ಕರೀತಾರೆ. ಇದಕ್ಕೊಂದು ಹಿನ್ನೆಲೆ ಇದೆ. ಏನೆಂದರೆ ಸೌಗಂಧಿಕ ಪುಷ್ಪವನ್ನು ತರೋಕ್ಕೆ ಭೀಮ ಗಂಧಮಾದವನ ಪರ್ವತಕ್ಕೆ ಹೋಗಿರ್ತಾನೆ. ಅಲ್ಲಿ ಭೀಮ ಮತ್ತು ಹನುಮಂತನ ಭೇಟಿಯಾಗತ್ತೆ. ಹಾಗೂ ಹನುಮಂತನ ಶಕ್ತಿಯ ಅರಿವಾದ ಮೇಲೆ ಭೀಮ, ನೀವು ನಮ್ಮ ತಮ್ಮನಾದ ಅರ್ಜುನನ ಧ್ವಜದಲ್ಲಿ ಕೂತ್ಕೊಂಡು ನಮಗೆ ಸಹಾಯ ಮಾಡಬೇಕು ಮುಂದೆ ಬರೋ ಯುದ್ಧದಲ್ಲಿ ಅಂತ ಕೇಳ್ಕೊತಾನೆ. ಅದರಂತೆ ಹನುಮಂತ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಹಾಯ ಮಾಡ್ತಾನೆ. ಈ ಸಹಾಯಾರ್ಥವಾಗಿ ಯುದ್ಧ ಮುಗಿದ ಮೇಲೆ ಪಾಂಡವರು ಮತ್ತು ಅರ್ಜುನ ತೀರ್ಥಯಾತ್ರೆ ಹೊರಡ್ತಾರಲ್ಲ, ಆವಾಗ ಅರ್ಜುನ ಆ ಧ್ವಜವನ್ನು ತಂದು ಆ ಧ್ವಜದಲ್ಲಿರೋ ಶಕ್ತಿಯನ್ನು ಇಲ್ಲಿ ಶಿಲಾಮೂರ್ತಿಯಲ್ಲಿ, ಆಂಜನೇಯನ ಶಿಲಾಮೂರ್ತಿಯಲ್ಲಿ ಸ್ಥಿರೀಕರಿಸಿ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೊತೆಗೆ ಇನ್ನೂ ಹಲವಾರು ದೇವಸ್ಥಾನಗಳಿದ್ದಾವೆ. ಅಂದರೆ ರಾಮಲಕ್ಷ್ಮಣ ಸೀತೆ ದೇವಸ್ಥಾನ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಮುಂದೆ ನೋಡ್ತಾ ಹೋಗೋಣ. ಇದು ಈ ಊರಿಗೆ ಮುಳಬಾಗಿಲು ಅಂತ ಹೆಸರು ಯಾಕೆ ಬಂತು ಅಂದರೆ, ಇದು ಮುಳಬಾಗಿಲು ಅಥವಾ ಮೂಡಣದ ಬಾಗಿಲು ಅಂದರೆ ಪೂರ್ವದ ಬಾಗಿಲು ಅಂತ. ಕರ್ನಾಟಕಕ್ಕೆ ಇದು ಅತ್ಯಂತ ಪೂರ್ವದಲ್ಲಿರುವಂಥ ಊರು. ಕರ್ನಾಟಕದಲ್ಲಿ ಪ್ರಥಮವಾಗಿ ಸೂರ್ಯ ಉದಯಿಸುವ ಸ್ಥಳ ಅಂದರೆ ಮುಳಬಾಗಿಲು. ಅದಕ್ಕೆ ಇದು ಮೂಡಣದ ಬಾಗಿಲು ಅಂದರೆ ಮುಳಬಾಗಿಲು ಅಂತ ಆಯಿತು. ಇಲ್ಲಿ ಕಂಚಿನ ಕಂಬವನ್ನು ಏನು ಕಾಣ್ತಾ ಇದ್ದೀರಾ, ಇದನ್ನು ಕೂಡ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಆಂಜನೇಯ ಸ್ವಾಮಿ, ಈ ಆಂಜನೇಯ ಸ್ವಾಮಿ ವಿಗ್ರಹ ಸುಮಾರು 12 ಅಡಿಗಳಷ್ಟು ಎತ್ತರವಾಗಿದೆ. ಇದನ್ನು ಒಂದು ಐತಿಹ್ಯದ ಪ್ರಕಾರ ದೇವಶಿಲ್ಪಿ ಮಯ ಕೆತ್ತಿದ್ದು. ಇದು ಕಂಚಿನಲ್ಲಿರುವಂಥ ಹಲ್ಲಿ. ಈ ಹಲ್ಲಿಯನ್ನು ನೀವು ಮುಟ್ಟೋದ್ರಿಂದ ನಿಮ್ಮಲ್ಲಿರೋ ನಕಾರಾತ್ಮಕತೆ ಅಳಿಯುತ್ತೆ ಅನ್ನೋ ಒಂದು ಭಾವನೆ ಇದೆ. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಿಮಗೆ ಅಲ್ಲಿ ಬಲಭಾಗದಲ್ಲಿ ಸಿಕ್ಕತ್ತೆ, ಆಂಜನೇಯ ದೇವಸ್ಥಾನದ ಬಲಭಾಗದಲ್ಲಿ. ಇದನ್ನು ಭೃಗು ಮಹರ್ಷಿಗಳು ಸ್ಥಾಪಿಸಿದ್ರು ಅಂತ ಐತಿಹ್ಯ ಹೇಳುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ರಾಮಲಕ್ಷ್ಮಣ ಸೀತಾ ಇವರ ದೇವಸ್ಥಾನ. ಇವರ ಬಂದ್ಬಿಟ್ಟು ವಸಿಷ್ಠ ಮಹರ್ಷಿಗಳು ಇಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತಾದೇವಿಯರನ್ನ ಸ್ಥಾಪಿಸಿದ್ರು ಅಂತ ಐತಿಹ್ಯ ಹೇಳುತ್ತೆ. ಇನ್ನು ಒಳಗಡೆ ದೇವಸ್ಥಾನದ ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾಗಿದೆ. ಅತ್ಯಂತ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಪ್ರಶಾಂತವಾಗಿ ಕೂತ್ಕೊಂಡು ದೇವಸ್ಥಾನನ ವೀಕ್ಷಣೆ ಮಾಡಿ ಬರ್ಬೋದು. ಮುಳಬಾಗಿಲಲ್ಲಿ ಇನ್ನೊಂದು ಸ್ಪೆಷಲ್ ಅಂತಂದರೆ ಮುಳಬಾಗಿಲು ದೋಸೆ. ನೀವು ಮುಳಬಾಗಿಲಿಗೆ ಹೋದರೆ ಸ್ಪೆಷಲ್ಲಾಗಿ ದೋಸೆ ತಿಂದೇ ಬರಬೇಕು. ನಮ್ಮಲ್ಲಿ ಕೂಡ ಈ ಮುಳಬಾಗಿಲು ಬಗ್ಗೆ ಗೊತ್ತಿರೋರು ಒಂದಿಬ್ಬರು ಜನ ಮೊದಲು ಹೋಗಿ ದೋಸೆ ತಿಂದು ಬಂದರು. ಅದಾದಮೇಲೆ ನಮ್ಮ ಡ್ರೈವರ್ ಹೇಳಿದರು, ಇಲ್ಲ ಮುಳಬಾಗಿಲಲ್ಲಿ ದೋಸೆ ಸ್ಪೆಷಲ್ಲು, ನೀವು ತಿನ್ನಲೇಬೇಕು ಅಂತ. ಆಮೇಲೆ ನಾವು ಹೋಗಿ ರುಚಿ ನೋಡಿದೆವು, ತುಂಬ ಚೆನ್ನಾಗಿತ್ತು. ನೀವು ಹೋದರೂ ಕೂಡ ಮುಳಬಾಗಿಲಲ್ಲಿ ದೋಸೆ ತಿನ್ನೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಾವು ನಂತರ ಇಲ್ಲಿಂದ ಕೋಲಾರಮ್ಮ ದೇವಾಲಯ, ಕೋಲಾರಕ್ಕೆ ಬಂದ್ವಿ. ಆಗಾಗಲೇ ಸಂಜೆ ಆಗಿತ್ತು, ಆದರೂ ಕೂಡ ನಾವು ನಿಮಗೋಸ್ಕರ ಕೆಲವೊಂದು ಫೋಟೋಗಳನ್ನ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿ ಇಲ್ಲಿ ಹಾಕಿದ್ದೀವಿ ನೋಡಿ. ಈ ಕೋಲಾರಮ್ಮ ದೇವಸ್ಥಾನದಲ್ಲಿ ಮುಖ್ಯ ದೇವತೆ ಬಂದ್ಬಿಟ್ಟು ಪಾರ್ವತಿ. ಇಲ್ಲಿ ಕೋಲಾರಮ್ಮ ಅಂತಲೂ ಕರೀತಾರೆ, ಚೇಳಮ್ಮ ದೇವರು ಅಂತ ಕರೀತಾರೆ. ಈ ದೇವತೆಯ ಪೂಜೆ ಮಾಡೋದ್ರಿಂದ
ಚೇಳುಗಳಿಂದ ರಕ್ಷಣೆ ಸಿಗತ್ತೆ ಅನ್ನೋ ಐತಿಹ್ಯ ಇದೆ. ಇದು ನಾವು ಬಂದಾಗ ಆಷಾಢ ಮಾಸ ಸ್ಟಾರ್ಟ್ ಆಗಿತ್ತು. ಹೀಗಾಗಿ ಆಷಾಢ ಮಾಸದ ವಿಶೇಷ ಪೂಜೆಗಳು ನಡೀತಾ ಇದ್ವು. ಅದಕ್ಕೆ ಅಲಂಕಾರವಾಗಿತ್ತು. ಕತ್ಲೆ ಆಗಿರೋದ್ರಿಂದ ಹಾಗೂ ಲೈಟಿನ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬನ್ನಿ ಒಳಗಡೆ ಹೋಗೋಣ. ಈ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಚೋಳರಿಂದ ಕಟ್ಟಲ್ಪಟ್ಟಿತು ಅಂತ ಇತಿಹಾಸ ಹೇಳುತ್ತೆ. ಈ ದೇವಸ್ಥಾನ ಮುಖ್ಯವಾಗಿ ದ್ರವಿಡಿಯನ್ ಆರ್ಕಿಟೆಕ್ಚರಲ್ ಅಲ್ಲಿದೆ ಹಾಗೂ ಗ್ರಾನೈಟ್ ಕಲ್ಲನ್ನು ವಿಶೇಷವಾಗಿ ಬಳಸಿದ್ದಾರೆ. ಒಳಗಡೆ ನೀವು ತಮಿಳಿನಲ್ಲಿರೋ ಚೋಳರ ಶಾಸನಗಳನ್ನು ನೋಡ್ಬೋದು. ವಿಜಯನಗರದ ಅರಸರು ಕೂಡ ಇದಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಮೈಸೂರಿನ ರಾಜರು ಕಾಲಕಾಲಕ್ಕೆ ಅಂದರೆ ತುಂಬ ಫ್ರೀಕ್ವೆಂಟಾಗಿ ಇಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾಯಿದ್ರಂತೆ ಕೋಲಾರಮ್ಮನ ಆಶೀರ್ವಾದ ತೆಗೆದುಕೊಳ್ಳೋಕ್ಕೆ. ಇಲ್ಲಿ ಮುಖ್ಯ ದೇವರ ವಿಗ್ರಹವನ್ನು ನಾವು ನೇರವಾಗಿ ನೋಡೋಕ್ಕಾಗಲ್ಲ. ಅದರ ಪ್ರತಿಬಿಂಬ ಮಿರರಲ್ಲಿ ಅಂದರೆ ಕನ್ನಡಿಯಲ್ಲಿ ಬೀಳುತ್ತೆ. ಅದನ್ನು ನಾವು ನೋಡಬೇಕು. ಯಾಕೆ ಹಾಗೆ ಅಂತಂದರೆ ಇದು ದೇವಿ ದುರ್ಗಾಮಾತೆಯ ಪ್ರತಿಮೆಯಾಗಿರೋದ್ರಿಂದ ಅವಳು ಯುದ್ಧ ದೇವತೆ. ಅವಳ ಭಯಂಕರ ರೂಪವನ್ನು, ಆ ಶಕ್ತಿಯನ್ನು ನಮಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅನ್ನೋ ಕಾರಣಕ್ಕೆ ನಾವು ಕನ್ನಡಿಯಲ್ಲಿ ನೋಡೋ ರೀತಿ ಏರ್ಪಾಟ್ ಮಾಡಲಾಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಚೋಳರ 1ನೇ ರಾಜೇಂದ್ರ ಚೋಳನ ಪ್ರತಿಮೆ. ಅದು ಅವನ ಯುದ್ಧದಲ್ಲಿ ಗೆದ್ದಿರೋ ಕುರುಹಾಗಿ ಇಲ್ಲಿ ಕೆತ್ತಲ್ಪಟ್ಟಿದೆ. ಇದು ಮುಖ್ಯ ದೇವಸ್ಥಾನಕ್ಕೆ ಹಿಂಬದಿಯಲ್ಲಿರೋದು ಗೋಪುರ. ಒಳಗಡೆ ನೋಡಿ, ಈ ಮೂರ್ತಿ ಇದೆಯಲ್ಲ, ಇದನ್ನೇ ನೀವು ಕನ್ನಡಿಯಲ್ಲಿ ವೀಕ್ಷಣೆ ಮಾಡ್ತಾ ಇರೋದು ನಾವು. ಇದು ನೇರವಾಗಿ ನಮ್ಗೆ ಕಾಣಿಸ್ತಾ ಇಲ್ಲ, ಪಕ್ಕದಲ್ಲಿರುತ್ತೆ. ಕನ್ನಡಿಯಲ್ಲಿ ಏನು ಪ್ರತಿಬಿಂಬ ಬೀಳುತ್ತೆ ಅದನ್ನು ನಾವು ನೋಡ್ತಾ ಇದ್ವಿ. ಆಷಾಢ ಮಾಸ ಇರೋದರಿಂದ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಲಾಗಿತ್ತು. ಇದು ಉತ್ಸವ ಮೂರ್ತಿ. ಹೊರಗಡೆ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿತ್ತು ಮತ್ತು ಮಹಿಳೆಯರಿಗೆ ಉಡಿ ತುಂಬೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ನಾವು ಆಲ್ರೆಡಿ ಹೋದಾಗ ಸಂಜೆ ಆಗಿರೋದ್ರಿಂದ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸಪ್ತಮಾತೃಕೆಯರು ವಿಗ್ರಹಗಳು. ವಿಗ್ರಹಗಳು ಅಂದರೆ ಒಬ್ಬೊಬ್ಬರು ಒಂದೊಂದು ವಾಹನದ ಮೇಲೆ ಆಸೀನರಾಗಿರುವಂಥ ವಿಗ್ರಹಗಳಿವೆ. ಮೂರ್ತಿಗಳು ತಾಮ್ರದಲ್ಲಿದ್ದಾವೆ. ಇದು ಚೇಳಮ್ಮನ ವಾಹನ ಚೇಳ. ಇಲ್ಲಿ ನೀವು ಚೇಳನ ಕಡಿತದಿಂದ ಅಥವಾ ಚೇಳು ಕಡಿದ್ರೂ ನಿಮಗೇನೂ ಆಗದೇ ಇರೋ ಹಾಗೆ ಆ ದೇವಿ ಅನುಗ್ರಹಿಸ್ತಾಳೆ ಅನ್ನೋ ಪ್ರತೀತಿ ಇದೆ. ನಾವು ಕೋಲಾರಮ್ಮ ದೇವಸ್ಥಾನವನ್ನು ನೋಡಿದ ನಂತರ ಅಲ್ಲೇ ಪಕ್ಕದಲ್ಲಿ ವಾರಾಹಿ ಅಮ್ಮನವ್ರ ದೇವಸ್ಥಾನ ಇತ್ತು. ಆಮೇಲೆ ಆಷಾಢ ಮಾಸ ಆಗಿರೋದ್ರಿಂದ ಅಲ್ಲಿ ವಿಶೇಷ ಪೂಜೆ ಮಾಡಲಾಗಿತ್ತು ಮತ್ತು ಪ್ರಸಾದ ವಿತರಣೆ ಇತ್ತು. ಆಗಾಗಲೇ ತುಂಬ ಲೇಟ್ ಆಗಿರೋದ್ರಿಂದ ನಾವು ಆ್ಯಕ್ಚುಲಿ ಇನ್ನೂ ಒಂದು ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ನೋಡಬೇಕಾಗಿತ್ತು. ಅದನ್ನು ನೋಡೋಕ್ಕಾಗಲಿಲ್ಲ. ವಾರಾಹಿ ಅಮ್ಮನವ್ರ ದೇವಸ್ಥಾನವನ್ನು ನೋಡಿಬಿಟ್ಟು ಅಲ್ಲಿ ಪ್ರಸಾದ ಸೇವನೆ ಮಾಡಿಬಿಟ್ಟು ನಾವು ಮತ್ತೆ ಬೆಂಗಳೂರಿಗೆ ಹೊರಟಿವಿ. ನೀವು ಇದೇ ರೀತಿ KSRTC ಕೊಟ್ಟಿರೋ ಈ ಸ್ಕೀಮನ್ನು ಉಪಯೋಗ ಮಾಡಿಕೊಂಡು ನೋಡ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋಗಳು ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.